2026. ಸೊ ಇನ್ನು ನಿಮಗೆ 1 ವೀಕ್ ಇದೆ. ಸೊ ಕೆಮಿಸ್ಟ್ರಿಯಲ್ಲಿ ಯಾವ ಥರ ಸ್ಟಡಿ ಮಾಡಿದ್ರೆ ನಿಮಗೆ 35 to 40 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಿಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಅನಾಲಿಸಿಸ್. ಓಕೆ, ಲಾಸ್ಟ್ ಇಯರ್ 2025 ಪೇಪರಲ್ಲಿ ಯಾವ ಕಾನ್ಸೆಪ್ಟ್ಸ್ನ ತುಂಬ ಕೇಳಿದ್ದಾರೆ. ಓಕೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎವ್ರಿ ಇಯರ್ ಇದೇ ಪ್ಯಾಟರ್ನಲ್ಲಿ ಬರೋದು ಕ್ವೆಶನ್ಸ್. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ವಿಡಿಯೋ ನೋಡ್ತಾ ಹೋಗೋಣ, ಬಿಕಾಸ್ ಲೆಂತ್ ಆಗಬಾರ್ದು ವಿಡಿಯೋ. ಓಕೆ, ಸೊ ಫಸ್ಟ್ ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರುತ್ತೆ. ಯಾಕೆ ಗೊತ್ತಾ? ಕ್ಲಾಸ್ 12 50% ಆಫ್ ಸಿಲೆಬಸ್ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಹೈಡ್ರೋಕಾರ್ಬನ್ಸ್, ಹ್ಯಾಲೈಡ್ಸ್, ಆಲ್ಡಿಹೈಡ್ಸ್, ಅಮೈನ್ಸ್, ಆಲ್ಕಹಾಲ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಮುಂದೆ ಹೇಳ್ತಾ ಹೋಗ್ತೀನಿ ಆ ಕಾನ್ಸೆಪ್ಟ್ ಅಂತ. ಮತ್ತು 33% ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿಯಿಂದಲೇ ಬಂದಿದೆ. ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಂ, ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೈನೆಟಿಕ್ಸ್. ಓಕೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಡಿಮೆ ಚಾಪ್ಟರ್. ಓಕೆನಾ? ಡಿಲೀಟ್ ಮಾಡಿರೋದ್ರಿಂದ ತುಂಬ ಈಸಿ ನಿಮಗೆ ಓದೋಕ್ಕೆ. ಕೋಆರ್ಡಿನೇಷನ್, ಡಿ ಬ್ಲಾಕ್, ಬಾಂಡಿಂಗ್ ಮತ್ತು ಪೀರಿಯಾಡಿಕ್ ಟೇಬಲಿಂದ ಕೆಲವೊಂದು ಕ್ವೆಶನ್ಸ್ ಬರುತ್ತೆ. ದಟ್ ಇಸ್ 18 ಕ್ವೆಶನ್. ಅದು ತುಂಬ ಮೇಜರ್ ಪಾರ್ಟ್. ಓಕೆನಾ? ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ನೋಡ್ಕೊಳ್ಳಿ. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಒಂದು ಕೇಳ್ತಾರೆ. ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ನೇಮಿಂಗು, ಜಾಮೆಟ್ರಿ, ಹೈಬ್ರಿಡೈಸೇಷನ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಪಕ್ಕದಲ್ಲಿ ಕೊಟ್ಟಿರೋದೆಲ್ಲ ಕ್ವೆಶನ್ಸ್, ಅದೆಲ್ಲ ನೀವು ನೋಡ್ಕೊಳ್ಳಿ. ಓಕೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಖಂಡಿತ ಇದು ಹೇಳೋದು ಅವಶ್ಯಕತೆಯೇ ಇಲ್ಲ. ಯಾವ ಥರ ಕೇಳ್ಬೋದು ಅಂದರೆ, ಒಂದು ರಿಯಾಕ್ಷನ್ಸ್ನ ಕೊಟ್ಟು ಯಾವ ರಿಯೇಜೆಂಟ್ ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನರ್ನ್ಸ್ ಈಕ್ವೇಷನ್ ವೆರಿ ಇಂಪಾರ್ಟೆಂಟ್. ಮತ್ತು ಫ್ಯಾರಡೇಸ್ ಲಾ, ಗ್ಯಾಲ್ವಾನಿಕ್ ಸೆಲ್ ರೆಪ್ರೆಸೆಂಟೇಷನ್ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಹಾಫ್ ಲೈಫು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ರಿಲೇಷನ್ಸ್ ಇರುತ್ತೆ. ಟಿ ಹಾಫ್ ಮತ್ತು ಟಿ 99.9%ಗೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಸೊಲ್ಯೂಷನ್ಸಲ್ಲಿ ಕಾಲಿಗೇಟಿವ್ ಪ್ರಾಪರ್ಟಿ, ಹೆನ್ರೀಸ್ ಲಾ, ಬಾಯ್ಲಿಂಗ್ ಪಾಯಿಂಟ್, ಎಲಿವೇಷನ್ಸ್, ಫಾರ್ಮುಲಾಸ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಮತ್ತು ಅನಾಲಿಸಿಸ್. ಓಕೆ, ಸೊ ಕೆಲವೊಂದು ಕಾನ್ಸೆಪ್ಟ್ ಬೇಸ್ಡು ಇದೆ, ಕ್ಯಾಲ್ಕುಲೇಷನ್ನು ಇದೆ. ಓಕೆ, ಎರಡು ಕಂಬೈನ್ ಮಾಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನೀವು ಈ ಡೇ 1, ಡೇ 2, ಡೇ 3 ನೀವು ಫಾಲೋ ಮಾಡಬೇಕಂತ ಕೇಳಿದರೆ, ಇಫ್ ಯು ವಿಶ್ ಯು ಕ್ಯಾನ್ ಫಾಲೋ. ಬಟ್ ಇದರಲ್ಲಿರೋ ಎಲ್ಲ ಕಾನ್ಸೆಪ್ಟ್ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನಾನು ಈ ಡೇನಲ್ಲಿ ಇದೇ ಮಾಡಬೇಕು ಅಂತ ಯಾರಿಗೂ ಹೇಳೋದಿಲ್ಲ. ಇಟ್ಸ್ ಅಪ್ ಟು ಯು. ಬಟ್ ಈ ಕಾನ್ಸೆಪ್ಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಒಂದೇ ದಿನದಲ್ಲಿ ಮುಗಿಸ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಬಾಂಡ್ ಆರ್ಡರ್ಸ್, ಈ ಕಾನ್ಸೆಪ್ಟ್ನ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಓಕೆನಾ? ಮತ್ತು ಹೈಬ್ರಿಡೈಸೇಷನ್ ರಿಯಾಕ್ಷನ್ ಇದೆ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಆಂಬಿಡೆಂಟೇಟ್ ಮತ್ತು ಕಿಲೇಟ್ ಲಿಗ್ಯಾಂಡ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಆಕ್ಟ್ರಾಹೈಡ್ರಲ್ ಮತ್ತು ಟೆಟ್ರಾಹೈಡ್ರಲ್ ಕ್ರಿಸ್ಟಲ್ ಫೀಲ್ಡ್ ಅದು ತುಂಬ ಇಂಪಾರ್ಟೆಂಟ್. ಮತ್ತು ಆಕ್ಸಿಡೇಷನ್ ಸ್ಟೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವೆಶನ್ NCERTಯಿಂದ ಕೇಳಿದ್ದಾರೆ. ನಾನು ಪ್ರೀವಿಯಸ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. NCERT ಟೆಕ್ಸ್ಟ್ ಬುಕ್ಕಿಂದ ಯಾವ ಕ್ವೆಶನ್ಸ್ ಬಂದಿದೆ ನೀವು ನೋಡ್ಬೋದು. ಓಕೆನಾ? ಅದಾದಮೇಲೆ IUPAC ನಾಮೆನ್ಕ್ಲೇಚರ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್, ಈ ಥರ ಕ್ವೆಶನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಅರೋಮ್ಯಾಟಿಸಿಟಿ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಪ್ರತಿಯೊಂದು ನೀವು ಫಿಂಗರ್ ಟಿಪ್ಸಲ್ಲಿರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹ್ಯಾಲೈಡ್ಸ್, ಈ ಹ್ಯಾಲೈಡ್ಸ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ದಿಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಡಿಸ್ಟಿಂಕ್ಷನ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ, ಫಿನಾಲ್ ಮತ್ತು ಪ್ರೊಪನಾಲ್ ಹೇಗೆ ಡಿಸ್ಟಿಂಗ್ವಿಷ್ ಮಾಡ್ಬೋದು, ಈ ಥರ ಕ್ವೆಶನ್ಸು. ಮತ್ತು PK ನೋಡಿ, PK ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಸಿಡಿಕ್ ಕ್ಯಾರೆಕ್ಟರ್, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಮತ್ತು ಬೇರೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಅದಾದಮೇಲೆ ನೇಮ್ಡ್ ರಿಯಾಕ್ಷನ್ ನಾನು ಹೇಳೋದು ಬೇಕಾಗಿಲ್ಲ. ಪ್ರತಿಯೊಂದು ನೇಮ್ಡ್ ರಿಯಾಕ್ಷನ್ಸು ಇಂಪಾರ್ಟೆಂಟ್ ಆಗುತ್ತೆ ವಿತ್ ದೇರ್ ಎಕ್ಸೆಪ್ಷನ್ಸ್ ಇರ್ಬೋದು. ಅದಾದಮೇಲೆ ಯಾವ ರಿಯೇಜೆಂಟ್ ಇರ್ಬೋದು, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಬನ್ ಅಮೈನ್ ಟೆಸ್ಟ್ ನೋಡಿ, ದಿಸ್ ಇಸ್ ಓನ್ಲಿ ಫಾರ್ ಪ್ರೈಮರಿ ಅಮೈನ್ಸ್, ಅದನ್ನು ನೋಡ್ಕೊಳ್ಳಿ. ಮತ್ತು ಹೈಡ್ರಾಲಿಸ್ ಆಫ್ ಸೈನೈಡ್ ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಬಯೋಮಾಲಿಕ್ಯೂಲ್ಸ್, ಇದರಲ್ಲಿ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ ಕೇಳ್ಬೋದು. ಮತ್ತು ಅಮೈನೋ ಆ್ಯಸಿಡ್ಸ್ ವೆರಿ ಇಂಪಾರ್ಟೆಂಟ್. ಡಿಫಿಷಿಯನ್ಸಿ ಏನು ಕಾಸ್ ಮಾಡುತ್ತೆ. ಮತ್ತು ಫುಡ್ ಅದಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ಕೆಮಿಕಲ್ ನೇಮ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಸಯನೋಕೊಬಾಲಮೈನ್ ಅಂದರೆ ಏನು, ಅವೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಕಮಿಂಗ್ ಟು ಫಿಸಿಕಲ್ ಕೆಮಿಸ್ಟ್ರಿ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಈ ಫಾರ್ಮುಲಾ ತುಂಬ ಸಲ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆನಾ? ಆ್ಯಂಡ್ ಅದಾದಮೇಲೆ ಇವಿಷ್ಟು ಕಾನ್ಸೆಪ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ತುಂಬ ಸಲ ಕೇಳಿದ್ದಾರೆ ರಿಯಾಕ್ಷನ್ಸ್ನ ಕೊಟ್ಟು ಡೆಲ್ಟಾ ಎನ್ ಬಗ್ಗೆ. ಇದ್ರ ಬೇಸಿಸ್ ಮೇಲೆ ವೇರಿ ಆಗುತ್ತೆ ಅದು. ಓಕೆ, ವ್ಯಾನ್ ಟಾಸ್ ಫ್ಯಾಕ್ಟರ್, ದಿಸ್ ಇಸ್ ಡೈರೆಕ್ಟ್ ಕ್ವೆಶನ್ NCERTಯಿಂದ. ಓಕೆ, ಅದಾದಮೇಲೆ ಇದೆಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಗ್ಯಾಲ್ವಾನಿಕ್ ಸೆಲ್, ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಇದೆ. ನಾನು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಯಾವ್ಯಾವ ಕ್ವೆಶನ್ಸ್ ಬರುತ್ತೆ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಮತ್ತು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಟಲಿಸ್ಟ್ ಹೇಗೆ ಆಕ್ಟಿವೇಷನ್ ಎನರ್ಜಿ ಡಿಕ್ರೀಸ್ ಮಾಡುತ್ತೆ. ಓಕೆ, ಗ್ರಾಫ್ ಇದೆ, ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲೆ. ಅದಾದಮೇಲೆ ರಿವರ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಸಲ ಕೇಳಿದ್ದಾರೆ. ಡೆಲ್ಟಾ H ಮತ್ತು ಆಕ್ಟಿವೇಷನ್ ಎನರ್ಜಿ ರಿಲೇಷನ್, ಆ ಟೆಕ್ಸ್ಟ್ ಬುಕ್ಕಲ್ಲಿ ಗ್ರಾಫ್ ಇದೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಈ ಕಂಪ್ಲೀಟ್ ಥಿಂಗ್ ಏನಿದೆಯಲ್ಲ, ಹೈಸನ್ಬರ್ಗ್ಸ್ ಈಕ್ವೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇದು ಫಿಸಿಕ್ಸಲ್ಲೂ ಇರುತ್ತೆ. ಓಕೆನಾ? ಸೊ ಕೋರಿಲೇಟ್ ಮಾಡಿ ನೀವು ಓದ್ಕೊಳ್ಬೋದು. ಆ್ಯಂಡ್ ಬೇರೆ ಯಾವುದಂದರೆ ಡಾಮಿನೆಂಟ್ ಸ್ಟ್ರೈಟ್, ಅದನ್ನು ನೋಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಾಂಡ್ ಆರ್ಡರ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ಯಾನಿಸರೋ ರಿಯಾಕ್ಷನ್, ಕೋಲ್ ಬೇಸ್ ರಿಯಾಕ್ಷನ್, ಸ್ಟೀಫನ್ಸ್ ರಿಯಾಕ್ಷನ್, ಡೈವಾಲಜಿ ಇವೆಲ್ಲ ಗೊತ್ತಿರ್ಬೋದು ನಿಮಗೆ. ಮತ್ತು PK ಆರ್ಡರ್ ಆಫ್ ಕಾಮನ್ ಆ್ಯಸಿಡ್ಸ್, ಸೊ HCOOH, CH3COOH, CH3CH2CH3COOH, ಸೊ ಈ ಥರ ಆ್ಯಸಿಡ್ಸ್ದು ಆರ್ಡರ್ ನೆನ್ಪಿಟ್ಕೋಬೇಕಾಗುತ್ತೆ. ಡಿ ಬ್ಲಾಕ್ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೆರಿ ಇಂಪಾರ್ಟೆಂಟ್ ವಿತ್ ಎಕ್ಸೆಪ್ಷನ್ಸ್ನ ಅವ್ರು ಖಂಡಿತ ಕೇಳ್ತಾರೆ. ಓಕೆನಾ?
ಮತ್ತು ಫ್ಯಾರಡೇಸ್ ಕಾನ್ಸ್ಟೆಂಟ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ನೇಮಿಂಗ್ ಖಂಡಿತ ಕೇಳ್ತಾರೆ. ಓಕೆನಾ. ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ, ನ್ಯೂಮೆರಿಕಲ್ಸ್ ಆಲ್ಸೋ ಇಂಪಾರ್ಟೆಂಟ್, ಇವೆಲ್ಲ ನಾವು ನೋಡಿದ್ದೀವಿ. ಓಕೆನಾ. ಬಯೋಮಾಲಿಕ್ಯೂಲ್ಸ್ ಕ್ಲಾಸಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಡಿರೈವೇಷನ್ಸ್ ಎಲ್ಲ ಇಲ್ಲಿ ಬೇಕಾಗಿಲ್ಲ. ಓಕೆ, ಜಸ್ಟ್ ಫೈನಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟೇಜಸ್ ಬರುತ್ತೆ, ಅದೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಅದಾದಮೇಲೆ ನೀವು ಹೇಗೆ ಟೆಸ್ಟ್ ಅಟೆಂಡ್ ಮಾಡಬೇಕು, ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಫಸ್ಟ್ ರೌಂಡಲ್ಲಿ ಈಸಿ ಕ್ವೆಶನ್ಸ್ ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು, ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಮೀಡಿಯಮ್ ವೈಸ್ ಕ್ವೆಶನ್ ನೋಡಬೇಕು, ಆ್ಯಂಡ್ ಲಾಸ್ಟ್ ಏನಿದೆಯಲ್ಲ ಅಲ್ಲಿ ನೀವು ಡಿಫಿಕಲ್ಟ್ ಕ್ವೆಶನ್ಸನ್ನ ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ನೀವು ಗೆಸ್ಸಿಂಗ್ ಮಾಡಿ ಯಾವುದೊಂದು ಆಪ್ಷನ್ಸ್ನ ಹಾಕಿ. ಓಕೆ, ಸೊ ಗೆಸ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಕರೆಕ್ಟ್ ಇದ್ದರೆ 1 ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಸೊ ಈ ಎಷ್ಟು ಕಾನ್ಸೆಪ್ಟ್ನ ನೀವು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಿಪ್ರೇಷನ್ನ ಮಾಡಿ. ಲಾಸ್ಟ್ ಮೂಮೆಂಟ್ ಎಲ್ಲದನ್ನು ಓದ್ತಾ ಕೂತ್ಕೋಬೇಡಿ. ಓಕೆನಾ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಅದರ ಕಾನ್ಸೆಪ್ಟ್ ಓದಬೇಕಿದ್ರೆ ಈ 1 to 2 ಡೇಸಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ. ಲಾಸ್ಟ್ ಮಿನಿಟಲ್ಲಿ ಯಾವುದೇ ನೀವು ಟೆನ್ಷನ್ ಆಗಬೇಡಿ, ಇದು ಓದಿಲ್ಲ ಅಂತ ಹೇಳಿ ಅದನ್ನು ಓದೋದು ಬೇಕಾಗಿಲ್ಲ. ಇಷ್ಟವರೆಗೂ ಏನು ಓದಿದ್ರು ಅದನ್ನು ಕರೆಕ್ಟಾಗಿ ರಿವೈಸ್ ಮಾಡ್ಕೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್.